ಆಗಮಿಸಿದ್ದಾರೆ. ಘನ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರು. ಮತ್ತೊಮ್ಮೆ ಅಭಿಮಾನದ ಜೋರು ಚಪ್ಪಾಳೆ ಕೇಳಿ ಬರಲಿ. ವೇದಿಕೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳು. ಬಸವಣ್ಣನವರ ತತ್ವ ಆದರ್ಶದ ಅಡಿಯಲ್ಲಿ ಸಮಾನ ಅವಕಾಶವನ್ನ ಸರ್ವರಿಗೂ ಕಲ್ಪಿಸ್ತಾ ಸರ್ಕಾರವನ್ನ ಮುನ್ನಡೆಸ್ತಾ ಇರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಎಲ್ಲ ಶರಣರಿಗೆ ಶುಭವನ್ನ ಕೋರ್ತಾ ಇದ್ದಾರೆ. ಮಾನ್ಯ ಸಚಿವರಾದ ಶ್ರೀ ಎಂ ಬಿ ಪಾಟೀಲ್ ಅವರ ಆಗಮನವಾಗಿದೆ. ಮಾನ್ಯ ಸಚಿವರಾದ ಆರ್ ಬಿ ತಿಮ್ಮಾಪುರ ಅವರು ಎಲ್ಲರಿಗೆ ಶುಭವನ್ನ ಕೋರಲಿಕ್ಕಾಗಿ ಆಗಮಿಸಿದ್ದಾರೆ. ಅವರೊಟ್ಟಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವ ಶಿವರಾಜ್ ಸಂಗಪ್ಪ ತಂಗಡಗಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ನಮ್ಮ ಹೆಮ್ಮೆಯ ಸಚಿವರಾದ ಶಿವರಾಜ್ ಎಸ್ ತಂಗಡಗಿಯವರು ಎಲ್ಲರಿಗೂ ಶುಭವನ್ನ ಕೋರ್ತಾ ಇದ್ದಾರೆ. ಶರಣ ಬಂಧುಗಳ ಜೊತೆಯಲ್ಲಿ ನಾವಿದ್ದೇವೆ ಎನ್ನುವಂತಹ ಭರವಸೆಯ ಶುಭಾಶಯದ ವಿನಿಮಯವಾಗಿದೆ. ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬಾಗಲಕೋಟೆ ಜಿಲ್ಲಾಡಳಿತ, ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಇವರ ಸಹಯೋಗದಲ್ಲಿ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಜಯಂತಿಯ ಅಂಗವಾಗಿ ಅನುಭವ ಮಂಟಪ ಬಸವಾದಿ ಶರಣರ ವೈಭವ 2025 ತಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಅತ್ಯಂತ ಶ್ರದ್ಧೆಯಿಂದ, ಜತನದಿಂದ, ಬದ್ಧತೆಯಿಂದ ಆಯೋಜನೆಗೊಂಡಿದೆ. ಈ ಕಾರ್ಯಕ್ರಮದ ಶುಭಾರಂಭ ಇದೀಗ. ಮೊದಲಿಗೆ ನಾಡು ನುಡಿಗೆ ಗೌರವ ಕೊಡುವಂತಹ ನಿಟ್ಟಿನಲ್ಲಿ ನಾಡಗೀತೆ ಮೊಳಗಲಿದೆ. ದಯಮಾಡಿ ಎಲ್ಲ ಶರಣಾದಿ ಬಂಧುಗಳು ಎದ್ದು ನಿಂತು ನಾಡಗೀತೆಗೆ ಗೌರವ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಾಡಗೀತೆಯ ಪ್ರಸ್ತುತಿ ಶ್ರೀ ಜನಾರ್ದನ ಮತ್ತು ತಂಡ, ಮೈಸೂರು. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಕಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ನಾಡಗೀತೆಯನ್ನು ಪ್ರಸ್ತುತಪಡಿಸಿದಂತ ಶ್ರೀ ಜನಾರ್ದನ ಮತ್ತು ತಂಡ, ಮೈಸೂರು ಇವರಿಗಿದು ಹೃತ್ಪೂರ್ವಕವಾದಂತಹ ವಂದನೆಗಳು. ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು, ಮಹಾದಾಸೋಹ ಮಠ ಸಿದ್ದನಕೊಳ್ಳ, ನಿಮಗಿದು ವಿನಮ್ರ ಪೂರ್ವಕವಾದ ಶುಭ ಸ್ವಾಗತ ಕಾರ್ಯಕ್ರಮಕ್ಕೆ. ಹಾಗೂ ಶ್ರೀ ಸೈಯದ್ ಮುಮ್ತಾಜ್ ಶಾ ಖಾದ್ರಿ, ನಿಮಗಿದು ಸದ್ಭಕ್ತಿಯ ಪ್ರಣಾಮಗಳು, ಶುಭ ಸ್ವಾಗತ. ಹಾಗೂ ಫಾದರ್ ಫ್ರಾನ್ಸಿಸ್ ಸ್ವಾಮಿನಾಥನ್ ಕನ್ನಯ್ಯ ಅವರು ಗದಗದಿಂದ ಆಗಮಿಸಿದ್ದಾರೆ. ಫಾದರ್ ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಭಾಗದ ಶಾಸಕರಾಗಿರ್ತಕ್ಕಂತಹ ಕಾಶಪ್ಪನವರ ಒಂದು ಸಂಕಲ್ಪದಂತೆ
ಕಾರ್ಯಕ್ರಮ ನಿನ್ನೆಯಿಂದ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮ ಸರ್ಕಾರ ಮಾಡಿರೋದರಿಂದ ಸರ್ಕಾರಕ್ಕೆ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟೋದರೊಂದಿಗೆ ಅವರನ್ನ ಗೌರವಿಸಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ. ಮಾನವತಾವಾದಿ ಬಸವಣ್ಣನವರಿಗೆ, ಮಾದಾರ ಚೆನ್ನಯ್ಯನವರಿಗೆ, ದೋಹಾರ ಕಕ್ಕಯ್ಯನವರಿಗೆ, ಸೂಳೆ ಸಂಕವನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ. ಈಗ ಈ ಸಭೆಯನ್ನು ಉದ್ದೇಶಿಸಿ ಫಾದರ್ ಫ್ರಾನ್ಸಿಸ್ ಕನ್ನಯ್ಯ ಗದಗ್ ಅವರು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಸ್ಕೊಳ್ತೇನೆ. ಅಲ್ಲೇ ಮೈಕ್ ಕೊಡು, ತಡ್ಬಿಡಿ, ಅಲ್ಲೇ ಎಲ್ಲ ವ್ಯೂ ಆಗ್ತದೆ, ಕ್ಲಿಯರಿಟಿ. ಅಲ್ಲೇ ಕೊಡಿ ಮೈಕ್, ಅಲ್ಲೇ ಕೊಡಿ, ಅಲ್ಲೇ ಕೊಡಿ. ಸಂದೇಶಗಳು ಅಷ್ಟೇ. ನನ್ನ ಪೂಜ್ಯ ದೇವರಾದಂಥ ಶ್ರೀ ಜಗದ ರಕ್ಷಕನಾದಂಥ ಯೇಸು ಕ್ರಿಸ್ತನನ್ನು ನನ್ನ ಮನದಲ್ಲಿ ನೆನೆಸುತ್ತಾ ಮತ್ತು ದಯವೇ ಧರ್ಮದ ಮೂಲವಯ್ಯ ಅಂಥೇಳಿ ಹೇಳಿದಂಥ ಶ್ರೀ ಬಸವೇಶ್ವರ ಜಯಂತಿಯ ಶುಭಾಶಯಗಳನ್ನು ತಮಗೆಲ್ಲರಿಗೂ ಕೋರುತ್ತಾ, ವೇದಿಕೆ ಮೇಲೆ ಇರುವಂಥ ಎಲ್ಲ ಸ್ವಾಮೀಜಿಗಳವರಿಗೂ, ಮುಸಲ್ಮಾನ್ ಧರ್ಮದ ಗುರುಗಳಿಗೂ ಮತ್ತು ಸರ್ಕಾರದ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕರಿಸುತ್ತಾ, ಸೇರಿ ಬಂದಂಥ ತಮ್ಮ ಶರಣರಿಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಎರಡು ಮಾತುಗಳನ್ನು ನಾನು ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಿಜಯಾನಂದ ಕಾಶಪ್ಪನವರು ತುಂಬ ಅದ್ಭುತವಾದ ವ್ಯಕ್ತಿ. ಇಲ್ಲೇ ನಮ್ಮೆಲ್ಲ ಧರ್ಮದವರನ್ನು ಕರೆಸಿ ಒಂದುಗೂಡಿಸಿ ಜಾತಿ ಭೇದ ಮತ ಭೇದ ಇಲ್ಲದೆ ಕೂಡಿಸಿದಂಥ ಒಳ್ಳೆಯ ಒಂದು ನಾಯಕರು. ನಾನು ಅನುಭವ ಮಂಟಪದ ಬಗ್ಗೆ ಹಾಗೆ ನೆನೆಸ್ತಾ ಇರುವಾಗ, ಕ್ರೈಸ್ತರಾದ ನಮಗೆ ಒಂದು ಚರ್ಚ್ ಇದೆ, ಅಲ್ಲಿ ಕೇವಲ ಕ್ರೈಸ್ತರು ಮಾತ್ರ ಬರ್ತಾರೆ. ಮುಸಲ್ಮಾನರಿಗೆ ಕೆಲವು ಅವ್ರದ್ದೇ ಮಸ್ಜಿದ್ಗಳಿದ್ದಾವೆ, ಅಲ್ಲಿ ಕೇವಲ ಮುಸಲ್ಮಾನರು ಮಾತ್ರ ಬರ್ತಾರೆ. ಕೆಲವು ನಮ್ಮ ಹಿಂದೂ ಧರ್ಮದ ಗುಡಿಗಳು ಮಠಗಳಿದ್ದಾವೆ, ಅಲ್ಲಿ ಅವರು ಅಷ್ಟೇ ಬರ್ತಾರೆ. ಆದರೆ ಈ ಅನುಭವ ಮಠದಲ್ಲಿ ಎಲ್ಲ ಧರ್ಮದವರಿಗೆ ಜಾಗ ಇದೆ. ದಿಸ್ ಈಸ್ ದ ಬ್ಯೂಟಿನೆಸ್ ಆಫ್ ದ ಅನುಭವ ಮಂಟಪ. ಇದು ಒಂದು ಸೌಂದರ್ಯ. ನಮ್ಮ ಬಸವಣ್ಣವರು ಅನ್ನ ಅಂತ ಕರಿತೀವಿ, ಅವ್ರಿಗೆ ಅನ್ನ ಅಂತೀವಿ, ಎಲ್ಲರಿಗೂ ಅನ್ನ ಅವರು. ಹಾಗೆ ಇಂಥ ಅನುಭವ ಮಂಟಪಗಳು ಕೇವಲ ಇಲ್ಲಿ ಮಾತ್ರ ಆಗದೆ ಇಡೀ ವಿಶ್ವದಲ್ಲಿ ಕೂಡ ಅನುಭವ ಮಂಟಪಗಳು ಆಗಬೇಕನ್ನೋದು ನನ್ನ ವ್ಯಕ್ತಿಗತ ಅಭಿಪ್ರಾಯ. ಒಂದು ಮಾತು ಹೇಳ್ತೀನಿ ಬೈಬಲ್ನಿಂದ ತಮಗೆ. ಶ್ರೀ ಯೇಸು ಕ್ರಿಸ್ತರು ಒಂದು ಮಾತು ಹೇಳ್ತಾರೆ. ಯೆರೂಸಲೇಮಿನಿಂದ ಯೆರಿಕೋ ಪಟ್ಟಣಕ್ಕೆ ಒಂದು ವ್ಯಕ್ತಿ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿಕೊಂಡು ಕಳ್ಳರಿಂದ ಕದಿಯಲ್ಪಟ್ಟು ಅರಜೀವವಾಗಿ ಮಾಡಲ್ಪಟ್ಟು ಆತನಿಗೆ ಬಿಟ್ಟಿರುವಾಗ, ಆ ಮಾರ್ಗದ ಮಧ್ಯದಲ್ಲಿ ಒಬ್ಬ ಯಾಜಕ ಹೋಗ್ತಾ ಇದ್ದ. ಗುರು ಆತನು, ಯಾಜಕ ಹೋಗ್ತಾ ಇದ್ದ. ಆತನಿಗೆ ಪಟ್ಟ ಅಭಿಷೇಕದ ಬಟ್ಟೆ ಇದೆ, ವಸ್ತ್ರ ಇದೆ, ಯಾಜಕ ವಸ್ತ್ರ ಇದೆ. ಆತನು ಯಾಜಕ ಕುಲಕ್ಕೆ ಸಂಬಂಧಪಟ್ಟವನಾಗಿದ್ದ. ಆದರೆ ಆ ಕಳ್ಳನಿಂದ ಅರ್ಜೀವವಾದಂಥ ವ್ಯಕ್ತಿಯನ್ನು ನೋಡಿ ದಯವನ್ನು ತೋರಿಸದೆ ಹೊರೆಯಾಗಿ ಹೋಗಿಬಿಟ್ಟ. ಆ ನಂತರ ಇನ್ನೊಂದು ವ್ಯಕ್ತಿ ಬಂದ, ಲೇವಿ ಕುಲದವನು. ಅವನು ಕುಲ ಇದೆ, ಮತ ಇದೆ, ಜಾತಿ ಇದೆ. ಅವನು ಕೂಡ ಆ ವ್ಯಕ್ತಿಯನ್ನು ನೋಡಿ ಹೊರೆಯಾಗಿ ಹೋಗಿಬಿಟ್ಟ. ಆದರೆ ಕುಲ ಇಲ್ಲ, ಜಾತಿ ಇಲ್ಲ, ಯಾಜಕ ದೀಕ್ಷೆ ಇಲ್ಲ, ವಸ್ತ್ರ ಇಲ್ಲ. ಒಂದು ಸಮರದವನು ಬಂದು ಆ ವ್ಯಕ್ತಿ ಹತ್ರ ಬಂದು ಕನಿಕರ ಪಟ್ಟು ತನ್ನ ವಾಹನದಲ್ಲಿ ಕುಂದ್ರಿಸಿಕೊಂಡು ಛತ್ರದಲ್ಲಿ ಹೋಗಿ ಆತನಿಗೆ ಆರೈಕೆ ಮಾಡಿದ. ಮೊದಲನೇ ವ್ಯಕ್ತಿಗೆ ಯಾಜಕ ಅಭಿಷೇಕ ಇದೆ, ಎರಡನೇ ವ್ಯಕ್ತಿಗೆ ಕುಲ ಇದೆ,
ಆದರೆ ಮೂರನೇ ವ್ಯಕ್ತಿಗೆ ಇವೆರಡೂ ಇಲ್ಲ, ಅದರ ದಯೆ ಇದೆ, ದಯೆ ಇದೆ, ದಯೆ ಇದೆ. ಅದಕ್ಕೆ ಬಸವಣ್ಣನವರು ಹೇಳಿದರು, ದಯವೇ ಧರ್ಮದ ಮೂಲವಯ್ಯ ಎಂಬುದಾಗಿ. ಅದನ್ನೇ ಯೇಸು ಕ್ರಿಸ್ತರು ಮೊದಲನೇ ಶತಮಾನದಲ್ಲಿ ದಯೆ ಇಲ್ಲದ ಧರ್ಮ ಇಲ್ಲ ಎಂಬುದರು. ದಯೆ ಇಲ್ಲದಿದ್ದರೆ ಧರ್ಮನೂ ಇಲ್ಲ, ಅದರ ಮೌಲ್ಯನೂ ಇಲ್ಲ, ಮೂಲನೂ ಇಲ್ಲ ಎಂಬುದಾಗಿ. ಹಾಗಾಗಿ ಈ ವಿಶ್ವಕ್ಕೆ ಬೇಕಾಗಿರುವುದು ಧರ್ಮ ಅಲ್ಲ, ದಯೆ ಬೇಕಾಗಿದೆ. ಕುಲ ಅಲ್ಲ, ದಯೆ ಬೇಕಾಗಿದೆ. ಜಾತಿ ಅಲ್ಲ, ದಯೆ ಬೇಕಾಗಿದೆ. ನಾವೆಲ್ಲರೂ ವಿಶ್ವಕ್ಕೆ ಬಸವಣ್ಣವರು ಕಲಿಸಿದ ದಯವೇ ಧರ್ಮಕ್ಕೆ ಮೂಲವಯ್ಯ, ಯೇಸು ಕ್ರಿಸ್ತರು ಕಲಿಸಿದ್ದಂತೆ ನಿನ್ನಂತೆ ಪರರನ್ನು ಪ್ರೀತಿಸು ಮತ್ತು ಕ್ಷಮಿಸು ಅಂತೇಳಿ ಇವು ಎರಡೂ ನಾವು ಮಾಡಿ ನಾವು ಒಂದು ನಮ್ಮ ಭಾರತ ದೇಶ ದಯದಿಂದ, ಕರ್ನಾಟಕವನ್ನು ದಯದಿಂದ ಕಟ್ಟಿ ಮುಂದಕ್ಕೆ ಸಾಗೋಣ. ದಯವೇ ಧರ್ಮದ ಮೂಲವಯ್ಯ. ಜೈ ಬಸವಣ್ಣ, ಜೈ ಕ್ರಿಸ್ತ. ಅವರಿಗೆ ಧನ್ಯವಾದಗಳು. ಮೊನ್ನೆ ನಡೆದಂಥ